ವಿದೇಶಾಂಗ ಸಚಿವಾಲಯದಿಂದ ಸುದ್ದಿಗೋಷ್ಠಿ ಸಂಜೆ 5:30ಕ್ಕಿದೆ. ವಿದೇಶಾಂಗ ಸಚಿವ ಜೈಶಂಕರ್ ಕರೆದಿದ್ದಾರೆ ಸುದ್ದಿಗೋಷ್ಠಿಯನ್ನ. ಪಾಕ್ ಮೇಲಿನ ಅಟ್ಯಾಕ್ ಬೆನ್ನಲ್ಲೇ ಇದೀಗ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ವಿದೇಶಾಂಗ ಸಚಿವರು ಕರೆದಿರುವಂತಹ ಸುದ್ದಿಗೋಷ್ಠಿ. ಸಂಜೆ 5:30ಕ್ಕೆ ಇನ್ನೊಂದು ಗಂಟೆಯಲ್ಲಿ ಸುದ್ದಿಗೋಷ್ಠಿ ಇರುತ್ತೆ. ಪಾಕ್ ಮೇಲಿನ ಅಟ್ಯಾಕ್ ಬೆನ್ನಲ್ಲೇ ಇದೀಗ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಇದರಲ್ಲಿ ಯಾವ್ಯಾವ ವಿಚಾರಗಳು ಬರುತ್ತೆ, ಹಾಗೆ ಇಷ್ಟೊಂದು ಪ್ರದೇಶಗಳಲ್ಲಿ ಪಾಕ್ನ ಹೃದಯ ಭಾಗ ಸೇರಿದಂತೆ ಬೇರೆ ಬೇರೆ 10-12 ಭಾಗಗಳಲ್ಲೇನು ಅಟ್ಯಾಕ್ ಆಗಿದೆ, ಅದ್ರ ಬಗ್ಗೆ ಈ ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳಲಾಗುತ್ತೆ ಅನ್ನುವಂತ ಕುತೂಹಲ ಇದೆ. ನಾವಿವಾಗ ನಿಮ್ಗೆ ತೋರಿಸ್ತಾ ಇರುವಂತಹ ದೃಶ್ಯಗಳು ಲಾಹೋರ್ ಮೇಲೆ ಆಗಿರುವಂತಹ ಡ್ರೋನ್ ಅಟ್ಯಾಕ್, ಪಾಕಿಸ್ತಾನದ ಬೇರೆ ಬೇರೆ ನಗರಗಳು 10-15 ನಗರಗಳ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ. ಅದರಲ್ಲಿ ಲಾಹೋರ್, ಕರಾಚಿ, ರಾವಲ್ಪಿಂಡಿ, ಇಸ್ಲಾಮಾಬಾದ್ನಲ್ಲೂ ಕೂಡ ಆಗಿದೆ. ಇದಾದ ನಂತರದಲ್ಲಿ ಇದೀಗ 5:30ಕ್ಕೆ ಕರೆದಿರುವಂತಹ ಸುದ್ದಿಗೋಷ್ಠಿ, ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸುದ್ದಿಗೋಷ್ಠಿ 5:30ಕ್ಕೆ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇವೆಲ್ಲ ವಿಚಾರಗಳ ಬಗ್ಗೆ ಏನ್ ಮಾತನಾಡ್ತಾರೆ ಅಂತ. ಯಾಕಂತ ಹೇಳಿದ್ರೆ ಅಧಿಕೃತವಾದಂತ ಮಾಹಿತಿ ಇನ್ನಷ್ಟೇ ಬರಬೇಕಿದೆ. 12 ನಗರಗಳ ಮೇಲೆ ಆಗಿರುವಂತಹ ದಾಳಿ ಏನು, ಯಾರಿಂದ, ಹೇಗೆ, ಇವೆಲ್ಲದರ ಬಗ್ಗೆ ಅಧಿಕೃತ ಮಾಹಿತಿಗಳು ಬರಬೇಕಿದೆ. ಇರುವರೆಗೂ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಉಗ್ರ ನೆಲೆಗಳನ್ನ ಹೊಡೆದುರುಳಿಸಿದ್ದು ನಾವೇ. ಆ 9 ಟಾರ್ಗೆಟ್ಗಳು, 21 ಕ್ಯಾಂಪ್ಗಳನ್ನ ಉಡಿಸ್ ಮಾಡಿರೋದು, ಉಗ್ರರ ನರಮೇಧ ಮಾಡಿರೋದು ಭಾರತವೇ ಅಂತ. ಆದ್ರೆ ಇಲ್ಲೆಲ್ಲ ಆಗಿದೆಯಲ್ಲ ಈ ದಾಳಿಗಳು, ಇದ್ರ ಬಗ್ಗೆ ಏನ್ ಮಾಹಿತಿಗಳು ಈ ಸುದ್ದಿಗೋಷ್ಠಿಯಲ್ಲಿ ಸಿಗುತ್ತೆ ಅನ್ನುವಂತ ಕುತೂಹಲ ಇದೆ.